ಡೈರೆಕ್ಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಡೈರೆಕ್ಷನ್ ಮತ್ತೆ ಅದರ ಮ್ಯಾಗ್ನಿಟ್ಯೂಡ್, ಅದರ ವ್ಯಾಲ್ಯೂ ಎರಡೂ ಇದೆ ಅಂತ ಅಂದ್ರೆ ನಾವು ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಝೀರೋ ವೆಕ್ಟಾರ್ ಅಂದ್ರೆ ಏನು ಮತ್ತೆ ಯೂನಿಟ್ ವೆಕ್ಟಾರ್ ಅಂದ್ರೆ ಏನು ಅಂತ ಫಸ್ಟ್ ಡಿಸ್ಕಸ್ ಮಾಡ್ತೀನಿ, ಹಾಗೆ ಬರೆಯೋಣ. ಇಫ್ theta is 90 degree, then A dot B will be equal to 0. Two vectors ಅನ್ನೋದು ಪ್ಯಾರಲಲ್ ಇದೆ ಅಂತ ಅಂದ್ರೆ then their cross product is 0. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲ. ನನ್ನ ಹೆಸರು ರಮ್ಯಾ ಅಂತ, ನಾನು ನಿಮ್ಮ ಮ್ಯಾಥ್ ಲೆಕ್ಚರರ್. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾವು ಸಮ್ಮರಿ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಮೀನ್ ಸಮ್ಮರಿ ಲೆಕ್ಚರ್ನ. ಸೊ ಇವತ್ತಿನ ಚಾಪ್ಟರಲ್ಲಿ ನಾವು ವೆಕ್ಟಾರ್ ಆಲ್ಜಿಬ್ರಾ ಡಿಸ್ಕಸ್ ಮಾಡ್ತೀವಿ. ಬಟ್ 1 ಸೆಕೆಂಡ್ ಇರಿ, ಯಾಕಂದರೆ ಇಲ್ಲಿ MCQs ಅಲ್ಲ, ಜಸ್ಟ್ ಸಮ್ಮರಿ ಲೆಕ್ಚರ್ ಇರುತ್ತೆ, ಅದ್ರದ್ದು ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಇರುತ್ತೆ ಅಷ್ಟೇ, ಇದರಲ್ಲಿ ಇನ್ನೇನು ಇರಲ್ಲ. ಸೊ ಲೆಕ್ಚರ್ ಇದು ಹೋಗೋಕ್ಕೆ ಮುಂಚೆ, ವಿಡಿಯೋ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯ ಹೇಳಬೇಕು. ಏನಂದರೆ ಈ ಸಮ್ಮರಿ ಲೆಕ್ಚರಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ಬಿಕಾಸ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲದೆ ಇರೋರಿಗೆ ಫಸ್ಟ್ ಥಿಂಗ್, ಇದರಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಕಂಪ್ಲೀಟಾಗಿ ಇರೋದಿಲ್ಲ ನಿಮಗೆ. ಜಸ್ಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಂದರೆ ಒಂದು ರಿವಿಷನ್ ಥರ ಹೇಳ್ಬೋದು ಅಷ್ಟೇ, ರಿವಿಷನ್ ಬಿಟ್ಟು ಇನ್ನೇನು ಇರೋದಿಲ್ಲ. ಸೊ ಪ್ರತಿಯೊಂದೂ ಸಹ ಮೀನ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ಡಿರೈವೇಷನ್ಸ್ ಎಲ್ಲ ಇದೆ ಅಂದರೆ ಅದು ಇದರಲ್ಲಿ ಇರೋದಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಐ ಹೋಪ್. ಸೊ ಹಾಗಾದರೆ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಇವತ್ತು ವೆಕ್ಟರ್ ಆಲ್ಜಿಬ್ರಾ ಅಂದರೆ ನಾನು ಎಲ್ಲವುದನ್ನು ಸಹ ಸ್ವಲ್ಪ ಈಸಿ ಅಂತಲೇ ಹೇಳ್ಕೊಂಡು ಹೋಗ್ತೀವಿ, ಬಟ್ ಸ್ಟಿಲ್ ಈಸಿನೇ ಇರುತ್ತೆ ಮ್ಯಾಥ್ಸಲ್ಲಿ. ನಿಮಗೆ ಯಾವುದೋ ಒಂದು ಎಂಟ್ರೆನ್ಸ್ ಪಾರ್ಟ್ಗೆ ಬಂದಾಗ ಮಾತ್ರ ಮ್ಯಾಥ್ಸ್ ಅನ್ನೋದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನಿಸ್ಬೋದು, ಒಬ್ಬೊಬ್ಬರಿಗೆ ಮಾತ್ರ, ಎಲ್ಲರಿಗೂ ಅನಿಸಲ್ಲ. ಇದು ಬೋರ್ಡ್ ಲೆವೆಲ್ಗೆ ಅಂತ ಅಂದರೆ ನಿಮಗೆ ಆಬ್ವಿಯಸ್ಲಿ ಈಸಿ ಇರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇದನ್ನು ನೋಡಿ. ಎಸ್, ಫಸ್ಟ್ ಥಿಂಗ್ ಇಂಟ್ರೊಡಕ್ಷನ್ ಅಂತ ಬಂದಾಗ ನಮಗೆ ಫಸ್ಟ್ ಥಿಂಗ್ ನಾವು ಏನೇನಾದರೂ ಲೈಕ್ ಈ ಪೆನ್ದು ಲೆಂತ್ ಫೈಂಡ್ ಔಟ್ ಮಾಡಬೇಕು, ಅಥವಾ ಇದರದ್ದು ಮಾಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು, ಅಥವಾ ಈಗ ಟೈಮ್ ಎಷ್ಟಾಗಿದೆ, ಅಥವಾ ನಾನು ಇಲ್ಲಿ ಟೈಮ್ ಯಾವ ಟೈಮ್ಗೆ ರೀಚ್ ಆಗ್ತೀನಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೆಲ್ಲ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಸಹ ವ್ಯಾಲ್ಯೂ ಸಿಗ್ತಾ ಇದೆ. ವ್ಯಾಲ್ಯೂ ಅಷ್ಟೇ ಆಗಲಿ, ಎಲ್ಲಾದರೂ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅನ್ನೋದೇನಾದರೂ ಸಿಗ್ತಾ ಇದಾ? ಇಲ್ಲ ಅಲ್ವಾ. ಈಗ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದೆ. ಫಸ್ಟ್ ಥಿಂಗ್ ನೋಡಿ, ಡಿಸ್ಟೆನ್ಸ್ ಯಾವುದಾದ್ರೂ ತಗೊಂಡ್ರೆ ನೀವು A ಮತ್ತು B ತಗೋತೀರಾ. ನಮ್ಮ ಮನೆಯಿಂದ ಒಂದು ಟೆಂಪಲ್, ಯಾವುದೋ ಒಂದು ಟೆಂಪಲ್ ಅಂದ್ಕೊಳ್ಳಿ, ಅದು ಡಿಸ್ಟೆನ್ಸ್. ಆ ಟೆಂಪಲ್ನಿಂದ ನಮ್ಮ ಮನೆ ಎಷ್ಟು ದೂರ ಇರುತ್ತೆ? ಸೇಮ್ ಡಿಸ್ಟೆನ್ಸ್. ಅದು ಡಿಸ್ಪ್ಲೇಸ್ಮೆಂಟ್ ಅಲ್ಲ. ಇಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ ನಮಗೆ. ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ, ಅಂದರೆ ಅದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಇಲ್ಲೊಂದು ಟೆಂಪಲ್ ಇದೆ, ಇದಕ್ಕೆ ಒಂದು 2 ರೂಟ್ಸ್ ಇದೆ ಅಂದ್ಕೊಳ್ಳಿ. ಜಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ, ಆ ಟೆಂಪಲ್ ಅನ್ನೋದು ನಿಮ್ಮ ಮನೆಯಿಂದ ಎಷ್ಟಿದೆ ಅಂತ ಹೇಳೋದಕ್ಕೆ ನಾವು ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಬಟ್ ಯಾವ ರೂಟ್, ಯಾವ ಡೈರೆಕ್ಷನಲ್ಲಿ ನೀವು ಫಾಲೋ ಆಗ್ತಾ ಇದ್ದೀರಾ, ಡೈರೆಕ್ಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಡೈರೆಕ್ಷನ್ ಮತ್ತು ಅದರ ಮ್ಯಾಗ್ನಿಟ್ಯೂಡ್, ಅದರ ವ್ಯಾಲ್ಯೂ ಎರಡೂ ಇದೆ ಅಂತ ಅಂದರೆ ನಾವು ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಜಸ್ಟ್ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ, ಅದಕ್ಕೆ ಡೈರೆಕ್ಷನ್ ಅನ್ನೋದೇ ಇಲ್ಲ, ಜಸ್ಟ್ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂಸ್ ಮಾತ್ರ ಇದೆ ಅಂತ ಅಂದರೆ ನಾವು ಅದಕ್ಕೆ ಸ್ಕೇಲಾರ್ಸ್ ಅಂತ ಹೇಳ್ತೀವಿ. 1 ಸೆಕೆಂಡ್. ಎಸ್, ಸ್ಕೇಲಾರ್ಸ್ ಅಂದರೆ ಏನು? ಸ್ಕೇಲಾರ್ಸ್ having only magnitude but no direction. ಹಾಗಾದ್ರೆ ವೆಕ್ಟಾರ್ಸ್ ಅಂತ ಅಂದ್ರೆ ಏನು? ಫಸ್ಟ್ ಇದರ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್: ಲೆಂತ್, ಮಾಸ್, time, temperature, so on. work beda, temperature, and yes, length, mass, time, temperature, distance, speed. ಸೊ ಇದೆಲ್ಲ ನನಗೆ ಏನಾಗುತ್ತೆ?
ಸ್ಕೇಲಾರ್ ಕ್ವಾಂಟಿಟೀಸ್ ಆಗುತ್ತೆ. ಮೀನ್ಸ್ ಈ ಕ್ವಾಂಟಿಟೀಸ್ ಎಲ್ಲ ಜಸ್ಟ್ ಮ್ಯಾಗ್ನಿಟ್ಯೂಡ್ಸ್ ಮಾತ್ರ ಇರುತ್ತೆ, ಡೈರೆಕ್ಷನ್ ಅನ್ನೋದು ಇರಲ್ಲ. ಹಾಗಾದ್ರೆ ವೆಕ್ಟಾರ್ ಅಂತ ಅಂದ್ರೆ ಏನು? ವೆಕ್ಟಾರ್ ಅಂತ ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ವೆಕ್ಟಾರ್ಸ್ having both magnitude and direction. Means ಈ ವೆಕ್ಟಾರ್ಸ್ ಅನ್ನೋದಕ್ಕೆ ವ್ಯಾಲ್ಯೂನೂ ಇರುತ್ತೆ, ಅದಕ್ಕೆ ತಕ್ಕಂತೆ ಒಂದು ಪ್ರಾಪರ್ ಡೈರೆಕ್ಷನ್ ಸಹ ಇರುತ್ತೆ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಬಂದು ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, velocity, acceleration, force or momentum, so on. ತುಂಬಾ ಹಲವಾರು ಎಕ್ಸಾಂಪಲ್ಸ್ ಇದೆ ನಮಗೆ, ಬಟ್ ದಿಸ್ ಇಸ್ ಎನಫ್. ವೆಕ್ಟಾರ್ ಅಂದ್ರೆ ಏನು, ಸ್ಕೇಲಾರ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದ್ರೆ ಸಾಕು, ಅದ್ಬಿಟ್ಟು ಇನ್ನೇನು ಬೇಕಿಲ್ಲ. 1 ಸೆಕೆಂಡ್ ಇರಿ. ಎಸ್, ಓಕೆ. ಈ ವೆಕ್ಟಾರ್ನ ನಾವು ಯಾವ ತರ ಡಿನೋಟ್ ಮಾಡ್ತೀವಿ? ಸ್ಟ್ರೈಟ್ ಲೈನ್ ವಿತ್ ಆನ್ ಆರೋ ಹೆಡ್. ಸ್ಟ್ರೈಟ್ ಲೈನ್ ವಿತ್ ಆನ್ ಆರೋ ಹೆಡ್. ಇಫ್ ಎ ಬಿ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ಕೊಳ್ಳಿ, ಇದನ್ನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಐದು ರೆಪ್ರೆಸೆಂಟೇಷನ್ ನೋಡೋಣ. ವೆಕ್ಟಾರ್ ಎ ಬಿ, ಸ್ವಲ್ಪ ಸೇಮ್ ಇದ್ರಲ್ಲಿ ಬರೆಯೋಣ, ಅಥವಾ ಈ ತರ ಆದ್ರೂ ಡಿನೋಟ್ ಮಾಡ್ತೀವಿ. ವೆಕ್ಟಾರ್ ಎ ಬಿ ಆರ್ ವೆಕ್ಟಾರ್ ಎ. ಕ್ಲಿಯರ್? ಇಲ್ಲಿ ನಾವು ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ಆರ್ ಇನಿಷಿಯಲ್ ಪಾಯಿಂಟ್ ಆರ್ ಸ್ಟಾರ್ಟಿಂಗ್ ಪಾಯಿಂಟ್. Initial point, and this one is a terminal point. ಅಥವಾ ನೀವು ಎಲ್ಲಿ ಪಾಯಿಂಟ್ ತಗೊಂಡಿರ್ತೀರೋ ಅಲ್ಲಿಗೆ ಬರೆದ್ರೆ ಸಾಕು. ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ ವೆಕ್ಟಾರ್ ಎ ಬಿ ಆರ್ ವೆಕ್ಟಾರ್ ಎ. ಕ್ಲಿಯರ್? ವೆಕ್ಟಾರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಲ್ಲ ನಿಮಗೆ? ಯಾವ ತರ ನಾವು ಡಿನೋಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅನ್ಸುತ್ತೆ. ಅಂಡ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟಾರ್ಸ್ ಇದೆ ನಮಗೆ. ಸೊ ಯಾವ್ದ್ಯಾವ್ದು ಅಂತ ನೋಡೋಣ. ಫಸ್ಟ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸಾರಿ. Okay. Zero vector, unit vector, co-initial vector, collinear vector, equal vector, and negative vector. Negative vector. So one by one ನೋಡ್ಕೊಂಡು ಹೋಗೋಣ ಇದ್ರೊಳಗಡೆ. ಫಸ್ಟ್ ಒನ್ ಝೀರೋ ವೆಕ್ಟಾರ್ ಅಂದ್ರೆ ಏನು ಮತ್ತೆ ಯೂನಿಟ್ ವೆಕ್ಟಾರ್ ಅಂದ್ರೆ ಏನು ಅಂತ ಫಸ್ಟ್ ಡಿಸ್ಕಸ್ ಮಾಡ್ತೀನಿ, ಹಾಗೆ ಬರೆಯೋಣ ಬೆಟರ್. ಫಸ್ಟ್ ಥಿಂಗ್, ಝೀರೋ ವೆಕ್ಟಾರ್ ಮೀನ್ಸ್ ಝೀರೋ ಅಂತ ಅಂದ್ರೆ ಏನು ಇಲ್ಲ ಅಂತ. ಈ ವೆಕ್ಟಾರ್ ಅಂತ ಅಂದ್ರೆ ಒಂದು ಲೈನ್ ಮೇಲೆ ಕನ್ಸಿಡರ್ ಮಾಡಿ ನೀವು, ಅದಕ್ಕೆ ಇನಿಷಿಯಲ್ ಪಾಯಿಂಟ್ ಮತ್ತೆ ಟರ್ಮಿನಲ್ ಪಾಯಿಂಟ್ ಅಥವಾ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಎರಡೂ ಸಹ ಕೋ ಇನ್ಸೈಡ್ ಆಗಿರುತ್ತೆ. ಮೀನ್ಸ್ ಸ್ಟಾರ್ಟಿಂಗ್ ಪಾಯಿಂಟು ಅದೇ ಇರುತ್ತೆ, ಎಂಡಿಂಗ್ ಪಾಯಿಂಟು ಅದೇ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಝೀರೋ ವೆಕ್ಟರ್. ಇಟ್ ಹ್ಯಾಸ್ ಸೇಮ್ ಇನಿಷಿಯಲ್ and final or terminal point. ಸೊ ಇದಕ್ಕೆ ಎಕ್ಸಾಂಪಲ್ ಏನು? ಇನ್ ಕೇಸ್ ನಾನು ಎ ಅಂತ ತಗೋತೀನಿ ಇದು ಪಾಯಿಂಟ್ ನ. ಎ ಟು
ಎ ಓನ್ಲಿ. ಎ ಪಾಯಿಂಟ್ ಇಂದ ಎ ಪಾಯಿಂಟ್ಗೆ ನನಗೇನಾಗತ್ತೆ, ದಟ್ ಈಸ್ ನಥಿಂಗ್ ಬಟ್ 0 ವೆಕ್ಟಾರ್ ಆರ್ ಮೇ ಬಿ ಬಿ ಈ ತರ ಆದ್ರೂ ತಗೋಬಹುದು. ಸೊ ಸೇಮ್ ವೆಕ್ಟಾರ್ ಟು ದಟ್ ಪಾಯಿಂಟ್ ಇಟ್ ಸೆಲ್ಫ್ ಈಸ್ ಡಿನೋಟೆಡ್ ಆಸ್ ಅ 0 ವೆಕ್ಟಾರ್. 0 ವೆಕ್ಟಾರ್ ಅಂದ್ರೆ ಗೊತ್ತಾಗಿದೆ ಅಲ್ಲ, ಅಂದ್ರೆ ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಅಥವಾ ಟರ್ಮಿನಲ್ ಪಾಯಿಂಟ್ ಅನ್ನೋದು ಸೇಮ್ ಇರುತ್ತೆ. ಹಾಗಾದ್ರೆ ಯೂನಿಟ್ ವೆಕ್ಟಾರ್ ಅಂತ ಅಂದ್ರೆ ಏನು? ಸಿ, ಈ ಯೂನಿಟ್ ವೆಕ್ಟಾರ್ ಅಂತ ಅಂದ್ರೆ which has a magnitude equal to 1. Magnitude is equal to 1. ಯಾವಾಗ ಯಾವ್ದಾದ್ರೂ ವೆಕ್ಟಾರ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೋತೀರಾ ಅನ್ಕೊಳ್ಳಿ, ಅದರ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡ್ಕೊಂಡಾಗ ಅದರ ವ್ಯಾಲ್ಯೂ ಅನ್ನೋದು 1 ಬರುತ್ತೋ, ದೆನ್ ವಿ ಕಾಲ್ ಇಟ್ ಆಸ್ ಯೂನಿಟ್ ವೆಕ್ಟಾರ್. ಹಾಗಾದ್ರೆ ಈ ಯೂನಿಟ್ ವೆಕ್ಟಾರ್ ನ ಯಾವ ತರ ಡಿನೋಟ್ ಮಾಡ್ತೀವಿ? ವಿಚ್ ಈಸ್ ಡಿನೋಟೆಡ್ ಬೈ, ಇನ್ ಕೇಸ್ ಎ ಅನ್ನೋದು ವೆಕ್ಟಾರ್ ಅಂತ ಅನ್ಕೊಳ್ಳಿ, ಸೊ ಯೂನಿಟ್ ವೆಕ್ಟಾರ್ ನ ಎ ಕ್ಯಾಪ್, ಇದು ಕ್ಯಾಪ್, ಇದು ಸೊ cap, a cap, which is denoted by a cap, that is nothing but unit vector, means which has a magnitude of 1. So next one, co-initial vector. Co-initial, co ಅಂತ ಅಂದ್ರೆ ಈಗ ಕೋ ಎಜುಕೇಶನ್ ಆಗಿರ್ಬೋದು ಅಥವಾ ಕೋ ವರ್ಕರ್ಸ್ ಆಗಿರ್ಬೋದು. ಅಂದ್ರೆ ಏನು? ಕೋ ವರ್ಕರ್ಸ್ ಅಂತ ಅಂದ್ರೆ ನಮ್ಮ ಜೊತೆ ವರ್ಕ್ ಮಾಡುವಂಥವ್ರು. ಹಾಗೆ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತ ಅಂದ್ರೆ ಇನಿಷಿಯಲ್ ಪಾಯಿಂಟ್ ಅನ್ನೋದು ಸೇಮ್ ಇರುತ್ತೆ. ಒಂದು 2 ಆರ್ ಮೋರ್ ವೆಕ್ಟರ್ಸ್ ನ 2 ಆರ್ ಮೋರ್ ಇರಬೇಕು ಕಂಪಲ್ಸರಿಲಿ, ಯಾಕಂದ್ರೆ 1 ವೆಕ್ಟಾರ್ಗೆ ನಾವು ಇದೆಲ್ಲ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಸೊ ಇಫ್ 2 ಆರ್ ಮೋರ್ ವೆಕ್ಟರ್ಸ್ ಹ್ಯಾವ್ ಸೇಮ್ ಇನಿಷಿಯಲ್ ಪಾಯಿಂಟ್, ಯಾವಾಗ ಜಾಸ್ತಿ ವೆಕ್ಟಾರ್ಸ್ಗೆ ಮೀನ್ಸ್ ಮೆನಿ ಮೋರ್ ವೆಕ್ಟಾರ್ಸ್ಗೆ ಇನಿಷಿಯಲ್ ಪಾಯಿಂಟ್ ಅನ್ನೋದು ಸೇಮ್ ಇರುತ್ತೋ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಸೇಮ್ ಇರುತ್ತೋ ಅದಕ್ಕೆ ನಾವು ಕೋ ಇನಿಷಿಯಲ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಕೊಲೀನಿಯರ್ ವೆಕ್ಟಾರ್ಸ್ ಅಂದ್ರೆ ಏನು? ಕೋ ಲೀನಿಯರ್, ಒಂದು ಲೈನ್ ಮೇಲೆ ತುಂಬಾ ವೆಕ್ಟರ್ಸ್ ನ ತಗೋತೀರಾ ನೀವು. 1 ಲೈನ್ ಮೇಲೆ 2 ಆರ್ ಮೋರ್ ವೆಕ್ಟರ್ಸ್, 2 ಆರ್ ಮೋರ್ ವೆಕ್ಟರ್ಸ್, 1 ಸೆಕೆಂಡ್, 2 ಆರ್ ಮೋರ್ ವೆಕ್ಟರ್ಸ್ ಆರ್ ಪ್ಯಾರಲಲ್ ಇನ್ ಸೇಮ್ ಲೈನ್. ಅಂದ್ರೆ ಆ ಪಾಯಿಂಟ್ಸ್ ಅನ್ನೋದು ಪ್ಯಾರಲಲ್ ಆಗಿರುತ್ತೆ. ಅಂದ್ರೆ ಇದರ ಮೀನಿಂಗ್ ಒಂದೇ, ನೀವು ತಿಳ್ಕೋಬೇಕಿರೋದು ಒಂದೇ ಒಂದು ಲೈನ್ ಮೇಲೆ ಎಲ್ಲಾ ವೆಕ್ಟರ್ಸು ಸಹ ಅಲೈನ್ ಆಗಿರುತ್ತೆ. ಇಟ್ ಶುಡ್ ಬಿ ಪ್ಯಾರಲಲ್ ಟು ಈಚ್ ಅದರ್. 2 ಆರ್ ಮೋರ್ ವೆಕ್ಟರ್ಸ್ ಆರ್ ಪ್ಯಾರಲಲ್ ಇನ್ ಎ ಸೇಮ್ ಲೈನ್. ಒಂದೇ ಒಂದು ಲೈನ್, ಒಂದು ಲೈನ್ ಅಂತಲ್ಲ, ನೀವು ಯಾವ್ದಾದ್ರು ತಗೋತೀರಾ ಆ ಸೇಮ್ ಲೈನ್ ಮೇಲೆನೆ ಇರಬೇಕು. ವೆಕ್ಟಾರ್ಸ್ ಅನ್ನೋದು ಪ್ಯಾರಲಲ್ ಆಗಿ ಅಲೈನ್ ಆಗಿದೆ ಅಂತ ಅಂದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ? ಕೊಲೀನಿಯರ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಕ್ವಲ್ ವೆಕ್ಟಾರ್ಸ್ ಅಂತ ಅಂದ್ರೆ ಏನು? ಇಫ್ 2 ವೆಕ್ಟಾರ್ಸ್ ಆರ್ ಸೆಟ್ ಟು ಬಿ ಈಕ್ವಲ್, ಇಫ್ ಸಿ ಯಾವಾಗ 1 ಸೆಕೆಂಡ್ ಬರ್ದ್ಬಿಡೋಣ. ಇಫ್ 2 ವೆಕ್ಟಾರ್ಸ್ ಆರ್ set to be equal, ಯಾವಾಗ ವೆಕ್ಟರ್ಸ್ ಅನ್ನೋದು ಈಕ್ವಲ್ ಆಗತ್ತೆ ಅಂದ್ರೆ ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನೋದು ಸೇಮ್ ಇರಬೇಕು. ಇಫ್ 2 ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಈಕ್ವಲ್, ದೇ ಹ್ಯಾವ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ and ಡೈರೆಕ್ಷನ್. ಅಂದ್ರೆ ಎರಡೂ ಸಹ ಈಕ್ವಲ್ ಆಗಿರ್ಬೇಕು. ಮ್ಯಾಗ್ನಿಟ್ಯೂಡ್ ಆಗಿರ್ಬೋದು ಮತ್ತೆ ಡೈರೆಕ್ಷನ್ ಆಗಿರ್ಬೋದು ಸೇಮ್ ಇರಬೇಕು.
ಹಾಗಾದ್ರೆ ನೆಕ್ಸ್ಟ್ ಒನ್ ನೆಗೆಟಿವ್ ವೆಕ್ಟಾರ್ ಅಂತ ಅಂದ್ರೆ ಏನು? ನೆಗೆಟಿವ್ ವೆಕ್ಟಾರ್ ಅಂತ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅನ್ನೋದು ಸೇಮ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಬಟ್ ಆಕ್ಟ್ ಇನ್ ಆಪೋಸಿಟ್ ಡೈರೆಕ್ಷನ್. ನೆಗೆಟಿವ್ ವೆಕ್ಟಾರ್ ಅಂತ ಅಂದ್ರೆ ಎರಡು ವೆಕ್ಟಾರ್ಸ್ನ ಯಾವತ್ತೇ ಆಗಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಈಕ್ವಲ್ ವೆಕ್ಟಾರ್ ಆಗಿರ್ಬೋದು, ಯೂನಿಟ್ ವೆಕ್ಟಾರ್ ಎಲ್ಲ ನಾವು ಹಾಗೆ ಹೇಳ್ಬೋದು. ಬಟ್ ಈ ನೆಗೆಟಿವ್ ವೆಕ್ಟಾರ್ ಆಗಿರ್ಬೋದು, ಈಕ್ವಲ್ ವೆಕ್ಟಾರ್ನ ಹೇಳಬೇಕಾದ್ರೆ 2 ವೆಕ್ಟಾರ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಅದರಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನೋದು ಸೇಮ್ ಇರಬೇಕು ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಮೀನ್ಸ್ ಒಂದು ವೆಕ್ಟಾರ್ ಹೆಂಗಿದ್ರೆ ಇನ್ನೊಂದು ವೆಕ್ಟಾರ್ ಹೀಗಿರ್ಬೇಕು. ದಿಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ವೆಕ್ಟಾರ್. ಇದು ಎ ಆಗತ್ತೆ, ಇದು ಮೈನಸ್ ಎ ಆಗತ್ತೆ. ದ್ಯಾಟ್ಸ್ ಇಟ್. ಕ್ಲಿಯರ್? ಈಗ ಟೈಪ್ಸ್ ಆಫ್ ವೆಕ್ಟರ್ಸ್ ಗೊತ್ತಾಗಿದೆ ಅಲ್ಲ ನಮಗೆ ಡಿಸ್ಕಸ್ ಮಾಡಿರೋದು. ಸೊ ನೆಕ್ಸ್ಟ್ ಒನ್ ಅಡಿಷನ್ ಆಫ್ ಎ ವೆಕ್ಟಾರ್. ಅಡಿಷನ್ ಆಫ್ ಎ ವೆಕ್ಟಾರ್ ಅಲ್ಲಿ ನಮಗೆ ಪ್ಯಾರಲೋಗ್ರಾಮ್ದು ಒಂದು ಬರುತ್ತೆ, ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ಬರುತ್ತೆ. ಸೊ ಎರಡೂ ಸಿಂಪಲ್ ಒಂದರಲ್ಲೇ ಮುಗಿಯತ್ತೆ ಅದು. ಬಟ್ ಒನ್ ಥಿಂಗ್, ಒಂದು ನಿಮಿಷ ಇಲ್ಲೇ ಬರೆಯೋಣ, ಅದು ಈಸಿ ಆಗತ್ತೆ ನಿಮಗೆ. ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ and parallelogram law of addition. See, ಇವೆರಡು ಏನಂತ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ತರ ಗೊತ್ತಾಗತ್ತೆ ಇದು. ಫಸ್ಟ್ ಥಿಂಗ್, ಯಾಕೆ ಎರಡು ಮೆಥಡ್ ನಾವು ಯೂಸ್ ಮಾಡ್ತೀವಿ? ಫಸ್ಟ್ ಥಿಂಗ್, ಇನ್ ಕೇಸ್ ಎರಡು ವೆಕ್ಟಾರ್ ಅನ್ನೋದು 1 by 1 ಅಟ್ಯಾಚ್ ಆಗಿರತ್ತೆ. ಸಿ ಸಪೋಸ್ ಇಲ್ಲಿಂದ ಇದರ ಟಿಪ್ ಇಂದ ಇದರ ಫೈನಲ್ ಪಾಯಿಂಟ್ ಇಂದ ಇದರ ಫೈನಲ್ ಪಾಯಿಂಟ್ ಇಂದ ಇನ್ನೊಂದು ವೆಕ್ಟಾರ್ ಹೋಗಿದೆ ಅಂತ ಅಂದ್ರೆ ದಟ್ ಮೀನ್ಸ್ ಎ ಬಿ ಸಿ. ದೆನ್ ನಾವೇನಂತ ಮಾಡಿಬೋದು, ಒಂದು ನಿಮಿಷ, ಈ ಎರಡು ಪಾಯಿಂಟ್ ಜಾಯಿನ್ ಮಾಡಬೇಕು, ಈ ಇನಿಷಿಯಲ್ ನ ಇದರ ಜೊತೆ ಜಾಯಿನ್ ಮಾಡಬೇಕು. ದೆನ್ ವಿ ಕಾಲ್ ಇಟ್ ಆಸ್ ಎ ಸಿ. ಎ ಬಿ ಬಿ ಸಿ ಎ ಸಿ. ಒಂದು ವೆಕ್ಟಾರ್ ಟಿಪ್ ಇಂದ ಇನ್ನೊಂದು ವೆಕ್ಟಾರ್ ಜಾಯಿನ್ ಆಗಿದೆ ಅಂದ್ರೆ ನಾವು ಅದನ್ನ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ತಗೋತೀವಿ. ಸೊ ಇಲ್ಲೇನ್ ಬರುತ್ತೆ, ಎ ಸಿ ವಿಚ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಂತ ಬರುತ್ತೆ. ಹಾಗಾದ್ರೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂದ್ರೆ ಏನು? ಸಿಂಪಲ್ ಇದು. ಹೇಗಂದ್ರೆ ಎರಡು ವೆಕ್ಟಾರ್ ಅನ್ನೋದು ನಿಮಗೆ ಒಂದು ಟಿಪ್ ಇಂದ ಜನರೇಟ್ ಆಗಲ್ಲ, ಎರಡು ವೆಕ್ಟಾರು ಸಹ ಸೇಮ್ ಇನಿಷಿಯಲ್ ಪಾಯಿಂಟ್ ಇಂದ ಹೋಗುತ್ತೆ. ಸೇಮ್ ಇನಿಷಿಯಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಅನ್ನೋದು ಇದು ಇನ್ ಕೇಸ್ ಎ ಓ ಎ ಬಿ ಅನ್ಕೊಳ್ಳಿ. ಅಂಡ್ ಸಪೋಸ್ ಒಂದು ಸೆಕೆಂಡ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನ. ಓಕೆ, ಎಸ್. OA, AC and OB, BC. ಎಸ್, ಎರಡು ವೆಕ್ಟಾರ್ ಅನ್ನೋದು ಸೇಮ್ ಇನಿಷಿಯಲ್ ಪಾಯಿಂಟ್ ಇಂದ ಜನರೇಟ್ ಆಗಿದೆ ಅಂತ ಅಂದ್ರೆ ನಾವು ಅದಕ್ಕೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಯಾವ ತರ ಡಿಫೈನ್ ಮಾಡ್ಕೋತೀವಿ ಅಂತ ಅಂದ್ರೆ ಓ ಸಿ ನ ಜಾಯಿನ್ ಮಾಡ್ಕೊಂಡು ಓ ಸಿ, ಸಾರಿ ಇದು ಎ ಸಿ ಅಲ್ಲ, ಓ ಸಿ. ಓಕೆ, ಓ ಸಿ ವಿಚ್ ಇಸ್ ಈಕ್ವಲ್ ಟು, ಈ ಓ ಸಿ ನ ಪ್ಯಾರಲೋಗ್ರಾಮ್ ಅಂದ್ರೆ ಆಪೋಸಿಟ್ ಸೈಡ್ಸ್ ಇವೆರಡು ಈಕ್ವಲ್ ಇದೆ ಅಲ್ಲ, ಸಿಮೆಟ್ರಿಕ್ ಇರುತ್ತಲ್ವಾ, ದಟ್ಸ್ ವೈ ಓ ಎ ಪ್ಲಸ್ ಇದು ಏನಾಗತ್ತೆ ಎ ಸಿ.
or OC which is equal to OB plus BC ಅಂತಾನು ಬರಿಬೋದಾ? OB plus BC. ಇಲ್ಲಿ ನೀವು ಇದು ಎರಡು ಲೈನ್ ಇಲ್ಲ ಮತ್ತು ಅನ್ಕೋಬೇಡಿ. ಇಲ್ಲಿ ನೀವು ನೋಡ್ಬೋದು BC ಅಂದ್ರೂ ಒಂದೇ, OA ಅಂದ್ರೂ ಒಂದೇ, OB ಅಂದ್ರೂ ಒಂದೇ, AC ಅಂದ್ರೂ ಒಂದೇ. ನೀವು ಯಾವುದನ್ನ ಅಪ್ಲೈ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಕ್ಲಿಯರ್? ನಾವು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಯಾಕೆ ಹೇಳ್ತೀವಿ? ಇದು ಬಂದು ಎಸ್ಪೆಷಲಿ ನಿಮಗೆ ರಿವರ್ ಪ್ರಾಬ್ಲಮ್ಗೆ ಯೂಸ್ ಆಗುತ್ತೆ. ಸಿ, ರಿವರ್ ಅನ್ನೋದು ಒಂದು ಬ್ಯಾಂಕಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಅದು ಎಕ್ಸಾಕ್ಟಾಗಿ ಸ್ಟ್ರೈಟಾಗಿ ಹೋಗಲ್ಲ. ಸ್ಟ್ರೈಟಾಗಿ ಹೋಗೋದಿಲ್ಲ ಅಲ್ಲ, ಆ ವಾಟರ್ ಅನ್ನೋದು ಯಾವ ಕಡೆ ಮೂವ್ ಆಗ್ತಾ ಇದೋ ಸೊ ಅದೇ ಕಡೆ ಸ್ವಲ್ಪ ಡ್ರಿಫ್ಟ್ ಆಗುತ್ತೆ. ಆ ಕಡೆ ಆ ಫೋರ್ಸ್ಗೆ ಆ ಕಡೆ ಮೂವ್ ಆಗ್ತಾ ಕ್ರಾಸಾಗಿ ಮೂವ್ ಆಗುತ್ತೆ. ಈ ಬೋಟ್ ಅನ್ನೋದು ಇಲ್ಲೆಲ್ಲೋ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟಾಗಿ ಇಲ್ಲಿ ಬಂದು ನಿಂತ್ಕೊಳ್ಳಲ್ಲ, ಸಮ್ವೇರ್ ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಆ ವಾಟರ್ ಸ್ಪೀಡ್ನ ನೋಡಿಕೊಂಡು ಹೋಗಿ ಲ್ಯಾಂಡ್ ಆಗುತ್ತೆ. ಅಂಥ ಪ್ರಾಬ್ಲಮ್ಸ್ಗೆ ನಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್, multiplication of a vector by a scalar. Multiplication of a vector by a scalar ಅಂದ್ರೆ ಸಿಂಪಲ್ ಥಿಂಗ್ ನಿಮಗೆ ಗೊತ್ತಿರೋದು, ಯಾವುದಾದ್ರೂ ಒಂದನ್ನ ಮಾಡ್ಯುಲಸ್ ಅಂತ ಮಾಡ್ಯುಲಸ್ ತಗೊಂಡು ಒಂದೇ ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾನು. ಲ್ಯಾಂಬ್ಡಾ ಅನ್ನೋದು ಲೆಟ್ ಇಟ್ ಬಿ ಎನಿ ಕಾನ್ಸ್ಟೆಂಟ್ ವಾಟ್ ಎವರ್ ಇಟ್ ಮೇ ಬಿ ಇಂಟು ವೆಕ್ಟಾರ್ ಎ. ನಾವು ಆ ಕಾನ್ಸ್ಟೆಂಟ್ನ ಮ್ಯಾಟ್ರಿಸಸ್ ಅಲ್ಲಿ ಆಗಿರ್ಬೋದು, ಡಿಟರ್ಮಿನೆಂಟ್ಸ್ ಅಲ್ಲಿ ಆಗಿರ್ಬೋದು, ಸೆಟ್ಸ್ ಅಲ್ಲಿ ಆಗಿರ್ಬೋದು, ರಿಲೇಷನ್ಸ್ ಅಲ್ಲಿ ಆಗಿರ್ಬೋದು, ಯಾವುದಾದ್ರೂ ನೀವು ತಗೊಳ್ಳಿ. ಸೆಟ್ಸ್ ನಾವು ಪ್ರತಿಯೊಂದರಲ್ಲೂ ಸಹ ಕಾನ್ಸ್ಟೆಂಟ್ ಡಿಫರೆನ್ಸಿಯೇಷನ್ ಅಲ್ಲಿ ಆಗಿರ್ಬೋದು, ಆ ಕಾನ್ಸ್ಟೆಂಟ್ನ ಔಟ್ಸೈಡ್ ತಗೊಂಡ್ಬಿಡ್ತೀವಿ ಸೇಮ್ ಆಸ್ ಇಟ್ ಈಸ್ ಅಷ್ಟೇ. ಇನ್ನು ನಮಗೆ ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ನಮಗೆ ವೆಕ್ಟಾರ್ದು ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ಅದರಲ್ಲಿ ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್ ಅಂತೆಲ್ಲ ಬರುತ್ತೆ. ಅದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಹಾಗೆ ಇನ್ನೊಂದೇನೆಂದರೆ ನಾವು ಯೂನಿಟ್ ವೆಕ್ಟಾರ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ಒಂದು ಗೊತ್ತಿರಬೇಕು. ಅದು ಒಂದು ಮಿಸ್ ಆಗಿದೆ, ಒಂದು ನಿಮಿಷ ಇರಿ. ಎಸ್, ಯೂನಿಟ್ ವೆಕ್ಟಾರ್ಗೆ ಫಾರ್ಮುಲಾ ನಮಗೆ ವಿಚ್ ಇಸ್ ಈಕ್ವಲ್ ಟು ವೆಕ್ಟಾರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಈ ಥರ ಆದರೂ ಬರಿತೀವಿ ಅಥವಾ ಜಸ್ಟ್ ಹಿಂಗಾದ್ರೂ ಬರಿತೀವಿ. ಸಿ, ಜಸ್ಟ್ ಎ ಅಂದರೆ ನಮಗೆ ಮೈಂಡಲ್ಲಿ ಅಂಡರ್ಸ್ಟುಡ್ ಅದು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟಾರ್ ಅಂತ. ಇಲ್ಲ ಅಂದರೆ ಎರಡೂ ಕಡೆ ಮ್ಯಾಗ್ನಿಟ್ಯೂಡ್ ಸಿಂಬಲ್ ಹಾಕಿ ಮೇಲೆ ವೆಕ್ಟಾರ್ ಸಿಂಬಲ್ ಹಾಕಿರ್ಬೇಕು. ಮಸ್ಟ್ ಅಂಡ್ ಶುಡ್, ಅದು ಮರ್ತೋಗ್ಬೇಡಿ ಇದನ್ನ. ನೆಕ್ಸ್ಟ್, ಕ್ಲಿಯರ್? ಕಾಂಪೊನೆಂಟ್ಸ್ ಆಫ್ ಅ ವೆಕ್ಟಾರ್. ಈ ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟಾರ್ ಅಂತ ಅಂದರೆ ಏನು? ಸಿ, ಜಸ್ಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದನ್ನಾದ್ರೂ ಆಗಿರ್ಬೋದು, ನೀವು ಡಿನೋಟ್ ಮಾಡ್ಕೋಬೇಕಂತ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ. ಅಲ್ಲಿ ನಾವಿಲ್ಲಿ ಈ ವೆಕ್ಟಾರ್ಸ್ನ ಐ ಜೆ ಕೆ ಅಂತ ಡಿನೋಟ್ ಮಾಡ್ತೀವಿ ಫಾರ್ ಎಕ್ಸ್ ವೈ ಝೆಡ್ ಆಕ್ಸಿಸ್. ಐ ಜೆ ಕೆ ಆರ್ ದ unit vectors along x, y and z axis respectively. So ಇದು ಒಂದು ಗೊತ್ತಿರಲಿ. I, J, K are the unit vectors for the axis x, y, z respectively. ಹಾಗಾದ್ರೆ ಈ ಪೊಸಿಷನ್ ವೆಕ್ಟಾರ್ ಅಲ್ಲ, ಈ ಕಾಂಪೊನೆಂಟ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ಅಂದರೆ r is equal to xi plus yj plus zk ಅಂತ ಡಿಫೈನ್ ಮಾಡ್ತೀವಿ. ಒನ್ ಸೆಕೆಂಡ್, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಅಥವಾ ನಾವು ಇದನ್ನ ಏನಂತ ಹೇಳ್ಬೋದು ಅಂದರೆ ಪೊಸಿಷನ್ ವೆಕ್ಟಾರ್ ಅಂತಲೂ ಹೇಳ್ಬೋದು. ನೋ ಇಶ್ಯೂಸ್. ಒಂದು ಸೆಕೆಂಡ್ ಇರಿ, ಅದು ಬರ್ದಿದೋ ಇಲ್ಲೋ ನೋಡ್ಬಿಡೋಣ, ಮತ್ತು ಅದು ಇದ್ರೆ ಕಷ್ಟ ಆಗುತ್ತೆ ನಮಗೆ. ಎಸ್, ಇಲ್ಲ ಅದು ಪೊಸಿಷನ್ ವೆಕ್ಟಾರ್ ಅಂತ ಆದರೂ ಹೇಳ್ತೀವಿ. ಆರ್ ಪೊಸಿಷನ್ ವೆಕ್ಟರ್. ಸೊ xi ಪ್ಲಸ್ yj ಪ್ಲಸ್ zk ಇನ್ ಕೇಸ್ ನಾವು ಇದಕ್ಕೆ ಮ್ಯಾಗ್ನಿಟ್ಯೂಡ್ ತೆಗೆದಿದ್ದೀವಿ ಅಂತ ಅಂದರೆ ಡಯಾಗ್ರಾಮ್ ಹಾಕಿರೋಣ ನಾವು ಬೆಟರ್ ಇದಕ್ಕೆ. OP 0 0 0 ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೊಳ್ಳಿ ನೀವು. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ, ನನಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಾ? x
ಮೈನಸ್ 0, y ಮೈನಸ್ 0, z ಮೈನಸ್ 0 ಏನು ಬರುತ್ತೆ ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಬರುತ್ತೆ. therefore this is the magnitude of this component, that is r. ಯಾರು ನಮಗೆ ಬರ್ದಿಲ್ವಾ? ಓಕೆ, ಕ್ಲಿಯರ್. ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟಾರ್ ಅಂದರೆ ಗೊತ್ತಾಗಿದೆ ಅಲ್ಲ, ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಕಲಿಯೋದು ವೆಕ್ಟಾರ್ ಜಾಯಿನಿಂಗ್ 2 ಪಾಯಿಂಟ್ಸ್. ಅಲ್ಲಿ ನಮಗೆ ಸಿಂಗಲ್ ಪಾಯಿಂಟ್, ನಮ್ಮ ಪ್ರೀವಿಯಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಸಿಂಗಲ್ ಪಾಯಿಂಟ್ಸ್. ಇನ್ ಕೇಸ್ 2 ಪಾಯಿಂಟ್ಸ್ ಇರುತ್ತೆ, ಇಲ್ಲೇ ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ ಅಷ್ಟೇ, ಇನ್ನೇನು ಇರೋದಿಲ್ಲ ಇದ್ರೊಳಗಡೆ. ಬಟ್ ಸ್ಟಿಲ್ ನಾವು ಬರೆಯೋಣ. ಇನ್ ಕೇಸ್ ಈ ಡಿಸ್ಟೆನ್ಸ್ ನಿಮಗೆ ಬೇಕನ್ಕೊಳ್ಳಿ ವೆಕ್ಟಾರ್ದು. ಸೊ P1 P2 ಮ್ಯಾಗ್ನಿಟ್ಯೂಡ್, ಸಾರಿ ಇದು ಯಾಕೆ ಆರೋ ಮಾರ್ಕ್ ಆಗಿದೆ, ಎಸ್, ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ z2 ಮೈನಸ್ z1 ಹೋಲ್ ಸ್ಕ್ವೇರ್. ಇದು ಒಂದು ಓದಿರ್ತೀವಿ ನಾವು. 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗ ನಮ್ಗೆ ಅದ್ರ ಡಿಸ್ಟೆನ್ಸ್ ಏನು ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನೀವು ಇನ್ನೊಂದು ಹೆಂಗೆ ಮಾಡೋದು, OP1 ಒಂದು OP2 ಒಂದು ಬೇಕಂದ್ರೂ ನೀವು ಸಪ್ರೇಟಾಗಿ ಮಾಡ್ಕೋಬೋದು. ಇದು O ಅಟ್ ದ ಆರಿಜಿನ್ ಅಂತ ಬರುತ್ತೆ ಇಲ್ಲಿ. OP2 ಅಂತ ಅಂದರೆ ನಿಮಗೆ ರೂಟ್ ಆಫ್ x2 ಸ್ಕ್ವೇರ್ y2 ಸ್ಕ್ವೇರ್ z2 ಸ್ಕ್ವೇರ್ ಬರುತ್ತೆ. OP1 ಅಂದರೆ x1 ಸ್ಕ್ವೇರ್ y1 ಸ್ಕ್ವೇರ್ z1 ಸ್ಕ್ವೇರ್ ಬರುತ್ತೆ. ಕ್ಲಿಯರ್? Next one, most important one, section formula. ಇದೇನಂತ ಅಂದರೆ ಇದರ ಮೀನಿಂಗ್, ಫಸ್ಟ್ ಥಿಂಗ್ ಎರಡು ವೆಕ್ಟಾರ್ಸ್ ಇರುತ್ತೆ. ವೆಕ್ಟಾರ್ಸ್ ಅಂತ ಹೇಳೋದಕ್ಕಿಂತ ಪಾಯಿಂಟ್ಸ್ ಅನ್ಕೊಳ್ಳಿ. ಎಸ್, ನಾನು ಜಾಯಿನ್ ಆರೋ ಮಾರ್ಕ್ಸ್ ಎಲ್ಲ ಹಾಕಿಲ್ಲ, ಹಾಕೋಬೋದು. ಸಿ, ನನಗೆ ಇನ್ ಕೇಸ್, ಸಾರಿ, ಒಂದು ನಿಮಿಷ, ಇಲ್ಲೇನಾಗಿದೆ ಅಂದ್ರೆ ನನಗೆ ಎಸ್, ಈ ಸೆಕ್ಷನ್ ಫಾರ್ಮುಲಾ ಅಂತ ಅಂದರೆ ಏನು? 2 ಟೈಪ್ಸ್ ಬರುತ್ತೆ ನನಗೆ. ಅದೇನಂದರೆ ಎರಡು ವೆಕ್ಟಾರ್ಸ್ ಇರುತ್ತೆ. ಸೊ ಆ ಎರಡು ವೆಕ್ಟಾರ್ಸ್ನ ಯಾವುದಾದ್ರೂ ಒಂದು ಪಾಯಿಂಟ್ ಇಂಟರ್ನಲ್ ಆಗಿ ಡಿವೈಡ್ ಮಾಡಿದರೆ, ಇಂಟರ್ನಲಿ ಅಂದರೆ ಇದು 2 ಪಾಯಿಂಟ್ಸ್ ಮಧ್ಯದಲ್ಲಿ ಡಿವೈಡ್ ಮಾಡಿದರೆ, ಸಮ್ m:n ರೇಷಿಯೋ, m:n ರೇಷಿಯೋ, ಆ ರೇಷಿಯೋ ಏನು ಅಂತಾನು ನನಗೆ ಗೊತ್ತಿಲ್ಲ. ದೆನ್ this distance will be r is equal to mb plus na by m plus n. ಅದೇ, one second, divides internally. In case ಇದೇ ಪಾಯಿಂಟ್ ಇಲ್ಲಿ P Q R ಇರುತ್ತೆ. ಈ ಪಾಯಿಂಟ್ ಅನ್ನೋದು ಇವೆರಡನ್ನು ಎಕ್ಸ್ಟರ್ನಲ್ ಆಗಿ ಡಿವೈಡ್ ಮಾಡಿದ್ರೆ, ಈ ಕಡೆ ಡಿವೈಡ್ ಮಾಡಿದ್ರೆ ಫಾರ್ಮುಲಾ ಏನು ಬರುತ್ತೆ? ಜಸ್ಟ್ ಫಾರ್ಮುಲಾ ನೆನಪಿದ್ರೆ ಸಾಕು ನಮಗೆ. ಡಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ ಟು MB, ಎಲ್ಲ ಸೇಮ್ ಬರುತ್ತೆ ನಿಮಗೆ, ಒಂದೇ ಒಂದು ಸ್ಮಾಲ್ ಡಿಫ್ರೆನ್ಸ್, ಪ್ಲಸ್ ಇರೋ ಕಡೆ ಮೈನಸ್ ಆಗುತ್ತೆ ಅಷ್ಟೇ. ಕ್ಲಿಯರ್? ಏನು ಅಂತ ಗೊತ್ತಾಗಿದೆ ಇಲ್ಲಿ? ಏನಾದರೂ ಡೌಟ್ ಇದಾ? 1 ಸೆಕೆಂಡ್. ಎಸ್, ಓಕೆ, ನೋ ಇಶ್ಯೂಸ್. ಗೊತ್ತಾಗಿದೆ ಅಲ್ಲ? ಇದು ಇಂಟರ್ನಲ್ ಆಗಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ಟರ್ನಲಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಅಂತ. ಸೊ ಸೆಕ್ಷನ್ ಫಾರ್ಮುಲಾ. ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ಸ್. ನಾ ಹೇಳಿತ್ತು ಸ್ಕೇಲಾರ್ ಇಂಟು ವೆಕ್ಟಾರ್ ಪ್ರಾಡಕ್ಟ್ಗಿಂತೂ, ಅಂದರೆ ಸ್ಕೇಲಾರ್, ಸಾರಿ, ಕಾನ್ಸ್ಟೆಂಟ್ ಜೊತೆ ವೆಕ್ಟಾರ್ನ ಮಲ್ಟಿಪ್ಲೈ ಮಾಡೋದಕ್ಕಿಂತ ನಮಗೆ ವೆಕ್ಟಾರ್ ಪ್ರಾಡಕ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್.
ಇಲ್ಲಿ ನನಗೆ ಎರಡು ಪ್ರಾಡಕ್ಟ್ಸ್ ಬರುತ್ತೆ ಅಷ್ಟೇ. ಅದು ಫಸ್ಟ್ ಒನ್ 2 ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್, ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್, ವೆಕ್ಟಾರ್ ಆರ್ ಕ್ರಾಸ್ ಪ್ರಾಡಕ್ಟ್. ಸ್ಕೇಲಾರ್ ಪ್ರಾಡಕ್ಟ್ ಅಂತಾನೂ ಹೇಳ್ತೀವಿ ಅಥವಾ ಡಾಟ್ ಪ್ರಾಡಕ್ಟ್ ಅಂತಾನೂ ಹೇಳ್ತೀವಿ, ಇಲ್ಲಾಂದ್ರೆ ವೆಕ್ಟಾರ್ ಪ್ರಾಡಕ್ಟ್ ಸೆಕೆಂಡ್ ಟೈಪ್ ಆರ್ ಕ್ರಾಸ್ ಪ್ರಾಡಕ್ಟ್. ಏನಿದಂತ ಅಂದ್ರೆ ಫಸ್ಟ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್ ಅಂತ ಅಂದ್ರೆ ಎರಡು ವೆಕ್ಟಾರ್ಸ್ನ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಎ ಅಂಡ್ ಬಿ 2 ವೆಕ್ಟಾರ್ಸ್, ಅದನ್ನ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ನನಗೆ magnitude of A, magnitude of B into cos theta. Theta is the angle between these 2 vectors. AB into cos theta. ಅಥವಾ ನಾವು ಇದನ್ನ ಇನ್ನೊಂದು ತರ ಏನು ಬರೀಬಹುದು? magnitude of A ನ A B cos theta. ಇದರಲ್ಲಿ ನನಗೆ ಸಮ್ ಪಾಯಿಂಟ್ಸ್ ಬರುತ್ತೆ. ಅದೇನಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಒನ್ ನೋಡಿ, ಇನ್ ಕೇಸ್ ಥೀಟಾ ವ್ಯಾಲ್ಯೂ ಅನ್ನೋದು 90 ಡಿಗ್ರಿ ಆಗೋಯ್ತು, ಅವಾಗ ಏನಾಗತ್ತೆ? ಇಫ್ ಥೀಟಾ ಇಸ್ 90 ಡಿಗ್ರಿ ದೆನ್ ಎ ಡಾಟ್ ಬಿ ವಿಲ್ ಬಿ ಈಕ್ವಲ್ ಟು 0. ಅಂದ್ರೆ ಯಾವಾಗ ಎರಡು ವೆಕ್ಟಾರ್ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿರತ್ತೋ ಅದರ ಡಾಟ್ ಪ್ರಾಡಕ್ಟ್ ಅನ್ನೋದು 0 ಇರುತ್ತೆ. ಹಿಯರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ. 2 ವೆಕ್ಟಾರ್ಸ್ ಅನ್ನೋದು ಪರ್ಪೆಂಡಿಕ್ಯುಲರ್ ಅಂತ ನಾವು ಹೆಂಗೆ ಹೇಳ್ಬೋದು? ದೇರ್ ಡಾಟ್ ಪ್ರಾಡಕ್ಟ್ಸ್ ಆರ್ 0. ಇನ್ ಕೇಸ್ ಥೀಟಾ ಅನ್ನೋದು 0 ಇರುತ್ತೆ, ಎ ಡಾಟ್ ಬಿ ಅಂದ್ರೆ ಜಸ್ಟ್ ಎ ಬಿ ಬರುತ್ತೆ ಅಷ್ಟೇ. ಇದರಿಂದ ನಾನು ಆಂಗಲ್ ನ ಫೈಂಡ್ ಔಟ್ ಮಾಡ್ಕೋಬಹುದಾ? ಸಿ, ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ ಟು, ಎಲ್ಲದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎ ಡಾಟ್ ಬಿ ಡಿವೈಡೆಡ್ ಬೈ magnitude of A into magnitude of B. This implies theta is equal to cos inverse of A dot B divided by magnitude of A into magnitude of B. ಅಷ್ಟೇ ಅಲ್ಲ? ಈ ಡಾಟ್ ಪ್ರಾಡಕ್ಟ್ ಇಂದ ನಾವು ಒಂದು ಡಿಫೈನ್ ಮಾಡ್ಬೋದು ಯೂನಿಟ್ ವೆಕ್ಟಾರ್ಸ್ ಜೊತೆ. ಅದೇನಪ್ಪ ಅಂತ ಅಂದ್ರೆ ಆ ಪಾಯಿಂಟ್ಸ್ ಅನ್ನೋದು ಗೊತ್ತಿರಬೇಕು ನಮಗೆ. I dot I is equal to 1 and j dot j is 1, k dot k is 1. ಸೇಮ್ ಯೂನಿಟ್ ವೆಕ್ಟರ್ ನಾವು ಮಲ್ಟಿಪ್ಲೈ ಮಾಡಿ ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ ಆನ್ಸರ್ ಬರೋದು 1. ಅದೇ ಬೇರೆದ್ರ ಜೊತೆ ಮಾಡಿದ್ರೆ, ಸಪೋಸ್ ಐ ಡಾಟ್ ಜೆ, ಜೆ ಡಾಟ್ ಕೆ, ಕೆ ಡಾಟ್ ಐ, ವಾಟ್ ಎವರ್ ಇಟ್ ಮೇ ಬಿ, ನೀವು ಬೇರೆ ಏನ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರು ನನಗೆ ಬರೋ ಆನ್ಸರ್ 0. ಸೇಮ್ ಯೂನಿಟ್ ವೆಕ್ಟರ್ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ? 1 ಸಿಗುತ್ತೆ. ಇನ್ನು ಮಿಕ್ಕಿರೋದೆಲ್ಲ 0 ಸಿಗುತ್ತೆ. ಕ್ಲಿಯರ್? ಡಾಟ್ ಪ್ರಾಡಕ್ಟ್ ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಏನು ಡೌಟ್ಸ್ ಇಲ್ಲ ಅಲ್ವಾ ಇದ್ರೊಳಗಡೆ? ನೆಕ್ಸ್ಟ್ ಒನ್, ವೆಕ್ಟಾರ್ ಆರ್ ಕ್ರಾಸ್ ಪ್ರಾಡಕ್ಟ್. ಈ ವೆಕ್ಟಾರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಸಾರಿ ಇದು ವೆಕ್ಟಾರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್ ನ ನಾವು ಸೇಮ್ ಥಿಂಗ್, ಬಟ್ ಇಲ್ಲಿ ಒಂದು ಸ್ಮಾಲ್ ಡಿಫರೆನ್ಸ್ ಇದೆ ನನಗೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಈ ಎನ್ ಕ್ಯಾಪ್ ಅಂತ ಅಂದ್ರೆ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಕ್ವೆಶನ್ ಕೇಳ್ಬೋದು ನಿಮಗೆ, ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಅಂದ್ರೆ ಈ ಎನ್ ಕ್ಯಾಪ್ ಅನ್ನೋ ಯೂನಿಟ್ ವೆಕ್ಟಾರ್ ಅನ್ನೋದು ನನಗೆ ಎ ವೆಕ್ಟಾರ್ಗೆ ಮತ್ತೆ ಬಿ ವೆಕ್ಟಾರ್ಗೆ ಎರಡಕ್ಕೂ ಸಹ ಪರ್ಪೆಂಡಿಕ್ಯುಲರ್ ಇರುತ್ತೆ. ಮೀನ್ಸ್ ಇದನ್ನ ಈ ತರ ಬರೀಬೋದಾ? ಎಕ್ಸ್ ವೈ ಝೆಡ್ ಆಕ್ಸಿಸ್ ನೆನ್ಪಿಟ್ಕೊಳ್ಳಿ, ಅಥವಾ ಹೀಗಾದ್ರೂ ನೀವು ನೆನ್ಪಿಟ್ಕೋಬಹುದು. ಫಿಂಗರ್ ಇದು ಅಪ್ ಸೈಡ್ ಇದೆ ಅಲ್ವಾ, ಇದು ಮತ್ತೆ ಈ ಕಡೆ ಒಂದು ತಗೊಳ್ಳೋಣ. ಇನ್ ಕೇಸ್ ಇವೆರಡು ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಇದು ಅಪ್ ಸೈಡ್ ಇರುತ್ತೆ. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಅಂಡ್ ಹಿಯರ್ ವಿ ಕ್ಯಾನ್ ಡಿರೈವ್ ಎ ಕ್ರಾಸ್ ಬಿ ವಿಚ್ ಇಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಕ್ಲಿಯರ್? ಸೊ ನೆಕ್ಸ್ಟ್ ಒನ್, if theta is 0 degree
ಥೀಟಾ ಅನ್ನೋದು 0 ಆದರೆ ಸೈನ್ 0 0. ಎ ಕ್ರಾಸ್ ಬಿ ಇಸ್ 0. ಇದರಿಂದ ನಾನೇನು ಹೇಳ್ಬೋದು, ಟೂ ವೆಕ್ಟರ್ಸ್ ಅನ್ನೋದು ಪ್ಯಾರಲಲ್ ಇದೆ ಅಂತ ಅಂದ್ರೆ ದೆನ್ ದೇರ್ ಕ್ರಾಸ್ ಪ್ರಾಡಕ್ಟ್ ಈಸ್ 0. ಹಿಯರ್ ಎ ಈಸ್ ಪ್ಯಾರಲಲ್ ಟು ಬಿ. ಎ ಈಸ್ ಪ್ಯಾರಲಲ್ ಟು ಬಿ. ಸೊ ನೆಕ್ಸ್ಟ್ ಹಿಯರ್ ಯೂನಿಟ್ ವೆಕ್ಟರ್ಸ್ನ ಬರಿಬೇಕಂದ್ರೆ ಐ ಕ್ರಾಸ್ ಜೆ ಅಂದರೆ ಕೆ ಬರುತ್ತೆ, ಜೆ ಕ್ರಾಸ್ ಕೆ ಐ, ಕೆ ಕ್ರಾಸ್ ಐ ಜೆ. ಆರ್ಡರ್ಡ್ ಅರೇಂಜ್ಮೆಂಟ್ ಅಂತ ಅಂದರೆ ಒಂದು ನಿಮಿಷ ಇರಿ ಹೇಳ್ತೀನಿ. ಐ ಜೆ ಕೆ. ಸಿ ರೈಟ್ ಸೈಡ್ ಐ ಟು ಜೆ ಬಂದರೆ ಕೆ ಬರುತ್ತೆ, ಜೆ ಟು ಕೆ ಬಂದರೆ ಐ ಬರುತ್ತೆ, ಕೆ ಟು ಐ ಬಂದರೆ ಜೆ ಬರುತ್ತೆ. ಅದೇ ರಿವರ್ಸ್ ಮಾಡ್ಕೊಳ್ಳಿ. ಐ ಟು ಕೆ ಮಾಡಿದ್ರೆ ಮೈನಸ್ ಜೆ, ಕೆ ಟು ಜೆ ಮಾಡಿದ್ರೆ ಮೈನಸ್ ಐ, ಜೆ ಟು ಐ ಮಾಡಿದ್ರೆ ಮೈನಸ್ ಕೆ. ಮೀನ್ಸ್ ರಿವರ್ಸ್ ಬರುತ್ತೆ, ನನಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ. ಸೊ ಐ ಕ್ರಾಸ್ ಜೆ ಕೆ ಆದರೆ ಜೆ ಕ್ರಾಸ್ ಐ ಮೈನಸ್ ಕೆ, ಕೆ ಕ್ರಾಸ್ ಜೆ ಮೈನಸ್ ಐ ಕ್ರಾಸ್ ಕೆ ಮೈನಸ್ ಜೆ ಬರುತ್ತೆ. ಕ್ಲಿಯರ್? ಸೊ ಆಂಗಲ್ ಫೈಂಡ್ ಔಟ್ ಮಾಡೋಣ. ಇದ್ರದ್ದು ಹೇಗೆ ಬರುತ್ತೆ? ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ ಟು 1/n cap into a dot b divided by magnitude. ಸಾರಿ, ಒಬ್ಬೊಬ್ರು ಅದನ್ನ ಡಾಟ್ ಪ್ರಾಡಕ್ಟ್ ಅಂತ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಬೆಟರ್ ಟು ಅವಾಯ್ಡ್ ಇಟ್. ಸೊ ಕ್ಲಿಯರ್? ಇದು ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ? ಸೊ ಓಕೆ, ಏನಾದರೂ ಡೌಟ್ ಇದೆ ಇದ್ರೊಳಗಡೆ? ಇಲ್ಲ ಅಲ್ಲ, ನಾವೊಂದು ಕಂಪ್ಲೀಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಮಾಡಿದ್ವಿ ಈ ಚಾಪ್ಟರ್ ಬಗ್ಗೆ. ಸೊ ವೆಕ್ಟಾರ್ ಆಲ್ಜಿಬ್ರಾ ನಮ್ಗೆ ಇದೊಂದೇ, ಟ್ರಿಪಲ್ ಪ್ರಾಡಕ್ಟ್ ಇಲ್ಲ ನಿಮಗೆ, ಅದು ಡಿಲೀಟ್ ಮಾಡಿದ್ದಾರೆ. ಸೊ ನೋ ನೀಡ್ ಟು ವರಿ. ನಿಮಗಲ್ಲ ಐ ಥಿಂಕ್ ಸೊ. ಎಸ್ ನಿಮಗೆ ಟ್ರಿಪಲ್ ಪ್ರಾಡಕ್ಟ್ ಇಲ್ಲ, ನಮಗೆ ಎಂಟ್ರೆನ್ಸ್ ಎಕ್ಸಾಮ್ಗೂ ಟ್ರಿಪಲ್ ಪ್ರಾಡಕ್ಟ್ ಇಲ್ಲ. ಸೊ ನೋ ನೀಡ್ ಟು ವರಿ. ನಿಮಗೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ಇಷ್ಟೇ ಇರೋದು, ಟೈಪ್ಸಲ್ಲಿ ಅಥವಾ ಇದರಲ್ಲಿ ಬಿಟ್ಟು ಇನ್ಯಾವುದು ಇರಲ್ಲ ನಿಮಗೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಲೈಕ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿಯಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.